ಇನ್ನು ಕೆಲವು ಕಡೆಗಳಲ್ಲಿ ಮಾಹಿತಿನೇ ಹೋಗಿಲ್ವಂತೆ. ಹಾಗಾಗಿ ಗ್ರಾಹಕರು ಮತ್ತೆ ಮಾರಾಟಗಾರರ ನಡುವೆ ಒಂದಿಷ್ಟು ಅಸಮಾಧಾನಗಳು ಬಂದಿದೆ. ಏನಾಗಿದೆ? GST ಕಡಿತದಿಂದ ಹಾಲಿನ ಉತ್ಪನ್ನಗಳ ದರ ಇಳಿಕೆ ಆಗಬೇಕು, ಸಾಮಾನ್ಯವಾಗಿ ಆಗತ್ತೆ, ಅದರ ಇಳಿಕೆ ಕೂಡ ಮಾಡ್ತಾರೆ ಅಂತೇಳಿ ರಾಜ್ಯ ಸರ್ಕಾರದಿಂದ ಡೀಲರ್ಗಳಿಂದ ಯಾವುದೇ ಮಾಹಿತಿ ಹೋಗಿಲ್ವಂತೆ. ಸೊ ವ್ಯಾಪಾರಿಗಳು ಮತ್ತು ಗ್ರಾಹಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಂದಿನಿ ಸೇರಿ ವಿವಿಧ ಕಂಪನಿಗಳ ಹಾಲಿನ ದರ ಕಡಿಮೆ ಆಗಿಲ್ಲ. ಹಾಲಿನ ದರ ಕಡಿಮೆ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ? ಡೀಲರ್ಗಳಿಂದ ನಮಗೆ ಮಾಹಿತಿ ಬಂದಿಲ್ಲ, ಇದರಿಂದ ಗ್ರಾಹಕರು ನಮ್ಮ ಜೊತೆಗೆ ವಾಗ್ವಾದ ಮಾಡ್ತಾ ಇದ್ದಾರೆ ಅಂತ ಪಬ್ಲಿಕ್ ಟಿ ಎದುರು ವ್ಯಾಪಾರಸ್ಥರು ಗ್ರಾಹಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಲಿನ ದರ ಕಡಿಮೆ ಆಗಲ್ಲ, ಹಾಲಿನ ಉತ್ಪನ್ನಗಳು ಕಡಿಮೆ ಆಗುತ್ತೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಲಿನ ಉತ್ಪನ್ನಗಳ ದರ ಮಾತ್ರ, ಹಾಲಿನ ದರ ಅಲ್ಲ. ದೇಶದ ಜನತೆಗೆ ಕೇಂದ್ರ ಸರ್ಕಾರ ದಸರಾ ಮತ್ತು ದೀಪಾವಳಿ ಗಿಫ್ಟ್ ಕೊಟ್ಟಿದೆ. GST ಪ್ರಮಾಣವನ್ನು ಭಾರಿ ದರದಲ್ಲಿ ಇಳಿಕೆ ಮಾಡಿ, ಅದರಲ್ಲೂ ಕೂಡ ದಿನಸಿ ಆಗಿರ್ಬೋದು, ಕಿರಾಣಿ ಅಂಗಡಿಗಳ ಅಲ್ಲಿ ಸಿಗುವಂಥ ದಿನಸಿಗಳ ಒಂದು ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಈ ಮಧ್ಯಮ ಬಡವರ್ಗದ ಜನರಿಗೆ ಒಂದು ರೀತಿಯ ವರದಾನವಾಗಿದೆ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋಣ. ಈಗಾಗಲೇ ಕಿರಾಣಿ ಶಾಪ್ಗಳು ಆರಂಭವಾಗಿವೆ, ರಿಟೇಲ್ ಶಾಪ್ಗಳು ಆರಂಭವಾಗಿದೆ. ಅದರ ವ್ಯಾಪಾರಸ್ಥರನ್ನು ಗ್ರಾಹಕರನ್ನು ಮಾತಾಡಿಸೋಣ. ನಾನೀಗ ಕೇಶವಾಪುರದ ಒಂದು ಕಿರಾಣಿ ಶಾಪ್ನಲ್ಲಿರುವಂಥದ್ದು. ಇಲ್ಲಿ ಇಲ್ಲಿನ ಜನರು ಎಲ್ಲರೂ ಕೂಡ ಈ ಒಂದು ಶಾಪ್ನಲ್ಲಿ ದಿನಸಿ ಸಾಮಾನುಗಳನ್ನು ಖರೀದಿ ಮಾಡ್ತಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ವ್ಯಾಪಾರಸ್ಥರನ್ನ. ಸರ್, ಇವತ್ತಿನಿಂದ GST ಪ್ರಮಾಣ ಇಳಿಕೆ ಆಗಿದೆ, ಹೇಗೆ ಅನಿಸ್ತಾ ಇದೆ ಸರ್? ಏನು ಹೇಳ್ತೀವಿ? ಚಲೋ ಐತ್ರಿ. ಸಾಮಾನ್ಯ ಜನರಿಗೆ ಸಣ್ಣ ಪುಟ್ಟ ಐಟಮ್ ತೊಗೊಳಗೆ ಅನುಕೂಲ ಆಕೈತ್ರಿ. ಸ್ವಲ್ಪ ಬಿಸ್ಕಿಟ್, ಕೆಲವೊಂದು ಡಿಟರ್ಜೆಂಟ್ ಐಟಮ್ಗಳಿಗೆ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಆಗ್ತೈತೆ ಮುಂದೆ. ಈಗ ಆಗ್ಯಾವ, ಅದಕ್ಕೆ ಖರೀದಿ ಮಾಡೋಕೆ ಅನುಕೂಲ ಆಗತ್ತೆ. ಸಾಮಾನ್ಯ ಜೀವನಕ್ಕೆ ಸ್ವಲ್ಪ ಅನುಕೂಲ ಆಕತ್ರಿ. ಈ ವ್ಯಾಪಾರಸ್ಥರಾಗಿ ನೀವು ಶಾಪ್ ಓನರ್ ಆಗಿ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಸರ್ ನಿಮ್ಮ ವ್ಯಾಪಾರಕ್ಕೆ? ಆಗ್ತದ್ರಿ. ಕೆಲವೊಂದು ಐಟಮ್ 12 ಇದ್ದಿದ್ದು 18 ಇದ್ದಿದ್ದು ಈಗ 5 ಆಗ್ಯಾವ. ಪರ್ಸೆಂಟೇಜ್ ಕಮ್ಮಿ ಆಗ್ಯಾವ, GST ಕಮ್ಮಿ ಕಟ್ಟೋದಾಗ್ತೈತೆ. ಸ್ವಲ್ಪ ಹೆಲ್ಪ್ ಆಗತ್ತೆ ನಮಗೆ, ಸಾಮಾನ್ಯ ಜನರಿಗೆ, ಗ್ರಾಹಕಗಳಿಗೆ ಹೆಲ್ಪ್ ಆಗ್ತೈತೆ ರೀ. ಏನು ಹೇಳ್ತೀರಿ ಸರ್ ಕೇಂದ್ರ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ? ಇದು ಚಲೋ ಐತ್ರಿ. ಸಾಮಾನ್ಯ ಜನರಿಗೆ ಎಲ್ಲರಿಗೆ ಸ್ವಲ್ಪ ಅನುಕೂಲ ಆಕೈತ್ರಿ. ಇಲ್ಲಿ ಗ್ರಾಹಕರಿದ್ದಾರೆ ಸರ್. ಇವತ್ತಿನಿಂದ ದೇಶದ ಜನರಿಗೆ ನಿನ್ನೆ ಮೋದಿ ಅವರು ಹೇಳಿದ ಪ್ರಕಾರ, ಪ್ರಧಾನಿಗಳವರು ಹೇಳಿದ ಪ್ರಕಾರ ದೀಪಾವಳಿ ದಸರಾ ಗಿಫ್ಟ್ ಅಂತ. ಸೊ ಹೇಗೆ ಅನಿಸ್ತಾ ಇದೆ? ಇದು ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗೆ. ದೀಪಾವಳಿ ಟೈಮಲ್ಲಿ ಎಲ್ಲ ಪ್ರೈಸ್ ಕಡಿಮೆ ಮಾಡಿ ಪ್ರತಿಯೊಂದು ಸಾಮಾನ್ಯ ಜನರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಅವ್ರದ್ದು ತಿಂಗಳದ ಖರ್ಚಲ್ಲಿ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅವ್ರ ಮೇಲೆ ಒತ್ತಾಯ ಕಡಿಮೆ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಸ್ವಲ್ಪ ಸೇವಿಂಗ್ ಆಗುತ್ತೆ. ಹೀಗಾಗಲೇ ಆಲ್ರೆಡಿ ಮೋದಿಯವ್ರು ಹೇಳಿದ್ದಾರೆ, ಹಬ್ಬದ ಟೈಮ್ದಲ್ಲಿ ಇದು ಒಂಥರ ಸೇವಿಂಗ್ ಬೋನಸ್. ಇದು ಸೇವಿಂಗ್ ಆಗುತ್ತೆ ಖಂಡಿತ. ಅವ್ರ ತಿಂಗಳದ ಏನು ಖರ್ಚು ವೆಚ್ಚ ಬರ್ತದೆ ಅದರಲ್ಲಿ ಒಂದು 10% GST ಕಡಿಮೆ ಆಗುತ್ತೆ ಅಂದರೆ 10% ಉಳಿತಾಯ ಆದಂಗೆ ಆಗುತ್ತೆ ಅವ್ರಿಗೆ, ಸ್ಪೆಷಲ್ ಬೋನಸ್ ಕೊಟ್ಟಾಗ. ಇದ್ರ ಜೊತೆಗೆ ಈ TV, ಫ್ರಿಜ್ಜು, ಕಾರು, ಇದರ GST ದರ ಕೂಡ ಇಳಿಕೆ ಆಗಿದೆ ಸರ್. ಹೇಗೆ ಅನಿಸ್ತಾ ಇದೆ? ಇದು ಸ್ವಲ್ಪ ಬೆನಿಫಿಟ್ ಇದ್ದಂಗೆ ಇದೆ. ಬಟ್ ಯಾರು ಆಸೆ ಇರುತ್ತೋ ಕಾರ್ ತೊಗೋಬೇಕಂತ, ಇಲ್ಲ ಬೈಕ್ ತೊಗೋಬೇಕಂತ ಚಲೋದು, ಅವ್ರು ತೊಗೋಬೋದು ಈಗ. ಯಾಕಂದರೆ ಸ್ವಲ್ಪ ಇಳಿಕೆ ಆಗೋದ್ರಿಂದ ಅವರಿಗೂ ಬೆನಿಫಿಟ್ ಇದೆ. 1 ಲಕ್ಷ 2 ಲಕ್ಷ ಕಡಿಮೆ ಆಯ್ತಂದ್ರೆ ಅವರಿಗೂ EMI ಈಸಿ ಆಗುತ್ತೆ. ಆ ಥರ ಅವರು ತೊಗೋಬೋದು. GST ಇಳಿಕೆ ಆಗೋದ್ರಿಂದ ಪ್ರಾಫಿಟೇ ಇದೆ. ದೆನ್ ಬಿಸ್ನೆಸ್ ಮ್ಯಾನಿಗೂ ಸ್ವಲ್ಪ ಪ್ರಾಫಿಟಲ್ಲೇ ಇದೆ. ಪರ್ಚೇಸು, ಸೇಲ್ಸ್ ಅವರಿಗೂ ಸ್ವಲ್ಪ ಚೆನ್ನಾಗೇ ಅನಿಸುತ್ತೆ. ಆ ರೀತಿ ನಾವು ಹೇಳ್ಬೋದು. ದೇಶದ ಯುವಕರಾಗಿ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಏನು ಹೇಳ್ತೀರಾ ಸರ್? ಇಲ್ಲ, ಇದು ಚಲೋ ನಿರ್ಧಾರ ಇದೆ. ಬಟ್ ಹೇಗೆ ಬರೋ ಜನ್ರೇಷನ್ಗೋಸ್ಕರ ಇದು ಒಳ್ಳೆಯದೇ ಇದೆ. ಈಗ ಟ್ಯಾಕ್ಸ್ ಬೆನಿಫಿಟ್ಸ್ ಇಷ್ಟ ಆಗಿಬಿಟ್ಟಿತ್ತು, ಭಾಳ ಜಾಸ್ತಿ ಆಗಿಬಿಟ್ಟಿತ್ತು ಟ್ಯಾಕ್ಸ್. ಸಾಮಾನ್ಯ ಜನರು ಖರೀದಿ ಮಾಡ್ಬೇಕಂದ್ರೆ 10 ಸಲ ಯೋಚನೆ ಮಾಡ್ತಿದ್ರು, ನಾವು ಏನು ತೊಗೊಳೋಣ ಬೇಡ ಅಂತ. ಈಗ ಟ್ಯಾಕ್ಸ್ ಕಡಿಮೆ ಆಗಿದೆ ಅಲ್ಲ, ಎಲ್ಲ ಥರ GST ಬೆನಿಫಿಟ್ಸ್ ಇದೆಯಲ್ಲ, ಸ್ವಲ್ಪ ಕಮ್ಮಿ ಆಗೋದ್ರಿಂದ ಎಲ್ಲ ಸ್ವಲ್ಪ ಒಳ್ಳೆ ಐಟಮ್ಸು, ಬ್ರ್ಯಾಂಡೆಡ್ ಐಟಮ್ಸ್ ಆಯಿತು, ಕಾರ್ಸ್ ಆಯಿತು ತಗೋಬೋದು, ವೆಹಿಕಲ್ಸ್ ಆಯಿತು, ಅವ್ರು ತಗೋಬೋದು. ಜೀವನ ಮಾಡ್ಕೊಬೋದು. ನಾರ್ಮಲ್ ಮನುಷ್ಯ ಜಮನ ಸಾಮಾನ್ಯನು ಲಕ್ಸುರಿ ಲೈಫಿಗೆ ಅಡಾಪ್ಟ್ ಆಗ್ತದೆ, ಟಚ್ ಆಗ್ತದೆ ಅದು ಎಲ್ಲರಿಗೂ. ಸರ್, ಈಗ ರೇಟ್ ಇಳಿಸಿದ್ದೀರಾ ಅಥವಾ ಏನು ಕನ್ಫ್ಯೂಷನ್ಸ್ ಇದೆ? ಕೆಲವೊಂದು ಐಟಮಿಗೆ ರೇಟ್ ಕಮ್ಮಿನೂ ಆಗ್ಯಾವ, ಕೆಲವೊಂದು ಐಟಮ್ 5%ದಾಗ ಐತೆ ಮೊದಲಿಂದ, ಅದು ಕಂಟಿನ್ಯೂ ಆಯ್ತು. ಇದು ಒಂದು ಗ್ರಾಹಕರ ಮತ್ತು ವ್ಯಾಪಾರಸ್ಥರ ಮಾತುಗಳು. ಸೊ ಸಹಜವಾಗಿ ಹಬ್ಬದ ಖುಷಿ ಈಗಿನಿಂದನೇ ಮನೆ ಮಾಡಿರುವಂಥದ್ದು ಹುಬ್ಬಳ್ಳಿಯಲ್ಲಿ. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV ಹುಬ್ಬಳ್ಳಿ.